ಕಾರ್ಯಕ್ರಮಕ್ಕೆ ಬೆಳಗಾವಿ ಸಿಟಿ ಆಯುಕ್ತರಾದ ಬೋರ್ಸೆ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ SP ಸರ್ ರಾಜಾರಾಮ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಅಕ್ಕಪಡೆಯ ಟೀಮ್ ಲೀಡರ್ ಅಂತ ತಪ್ಪಾಗಲಾರದು ಶೈನಿ ಮೇಡಮ್ ಅವರು ಕೂಡ ಇವತ್ತು ಈ ಒಂದು ಏನು ಡೆಮಾನ್ಸ್ಟ್ರೇಷನ್ ನಡೀತಾ ಇದೆ ಅದಕ್ಕೆಲ್ಲ ಕಾರಣೀಭೂತರವರು, ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೂ ಯೋಜನಾ ನಿರ್ದೇಶಕರಾದ ರವಿ ಬಂಗಾರಪ್ಪ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಹಾಗೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಬಂಧುಗಳಿಗೆ ಮತ್ತು ಜನತೆಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಒಂದು ಇದಕ್ಕೆ ಸ್ವಾಗತವನ್ನು ಕೋರ್ತಾ, ಹಾಗೂ ಈ ವಿಭಾಗದ ವಿವಿಧ ಜಿಲ್ಲೆಗಳಿಂದ ಉಪನಿರ್ದೇಶಕರುಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು, ನಿರೂಪಣಾಧಿಕಾರಿಗಳು ಹಾಗೂ ಅಕ್ಕಪಡೆ ಟೀಮು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ಲ ಜಿಲ್ಲೆ ಕಡೆಯಿಂದ. ಅವ್ರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಅದಲ್ಲದೆ ನೆಚ್ಚಿನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಮೇಲ್ವಿಚಾರಕಿಯರು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಹಾಗೂ ACDPOs ಮತ್ತು ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ, ಈ ಒಂದೇನು ಒಂದು 10 ನಿಮಿಷದ ಒಂದು ಡೆಮಾನ್ಸ್ಟ್ರೇಷನ್ಸ್ ತೋರಿಸ್ತಾರೆ, ಯಾವ ಥರ ರಕ್ಷಣೆಯನ್ನು ಪಡಿಬೇಕು ಅನ್ನೋದು ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಬಿಟ್ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಬೀದರ್ ವುಮೆನ್ ಕಾನ್ಸ್ಟೇಬಲ್ ಇವತ್ತು ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ಸ್, ನಮ್ಮ ಹೆಣ್ಣು ಮಕ್ಕಳು ಎಲ್ಲಾದರೂ ಹೋಗುವಾಗ ಏನಾದರೂ ಅವ್ರಿಗೆ ತೊಂದರೆ ಆದರೆ ಅದನ್ನು ನಾವು ಇಮಿಡಿಯೇಟ್ಲಿ ಆ ಸ್ಥಳದಲ್ಲಿ ಅವರು ಯಾವ ಥರ ಅವರನ್ನು ತಮ್ಮ ಸ್ವಂತ ಸುರಕ್ಷತೆಯನ್ನು ಮಾಡಿಕೊಂಡು ಆ ಕಡೆಯಿಂದ ಅವರು ಪಾರಾಗಿ ಹೋಗಿ ಆಮೇಲೆ ಮತ್ತು ಪೊಲೀಸ್ ಸ್ಟೇಷನ್ಗಾಗಲಿ ಅಥವಾ ನಮ್ಮ ಅಕ್ಕಪಡೆ ಕಡೆಗೆ ಹೋಗಬಹುದು. ಬಟ್ ಆ ಮೂಮೆಂಟಲ್ಲಿ ತೊಂದರೆ ಆದಾಗ ತಮ್ಮನ್ನು ಹೇಗೆ ಸುರಕ್ಷಿಸಿಕೊಳ್ಬೇಕು ಅನ್ನುವಂತಹ ಒಂದು ಡೆಮಾನ್ಸ್ಟ್ರೇಷನ್ ಕೊಡ್ತಾರೆ. ಇದನ್ನು ಅವರು ಎಲ್ಲ ಸ್ಕೂಲ್ಗೆ, ಕಾಲೇಜಸ್ಗೆ ಹೋಗಿ ಅವರು ಎಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಟ್ರೈನ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ವುಮೆನ್ ಕಾನ್ಸ್ಟೇಬಲ್ಸ್ ಇದಕ್ಕಾಗಿ ಒಂದು ಪ್ರೊಫೆಷನಲ್ ಟ್ರೈನಿಂಗ್ ತಗೊಂಡಿದ್ದಾರೆ. ಇದಕ್ಕೆ ನಮಗೆ ಪ್ರೋತ್ಸಾಹಿಸಿದವರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್. ಅವರು ನಮಗೆ ಮೇಡಮ್ ನಾವು ಈ ಥರ ಒಂದು ಕರಾಟೆ ಟೆಕ್ನಿಕ್ಸ್ ನಾವು ಕಲಿಸ್ಕೊಡ್ಬೇಕು ನಮ್ಮ ವುಮೆನ್ ಕಾನ್ಸ್ಟೇಬಲ್ಸಿಗೆ. ಅವರು ಕಲ್ತ್ಕೊಂಡು ಅವರು ಶಕ್ತಿಶಾಲಿಯಾಗಿ ಅವರು ನಮ್ಮ ಬೇರೆ ಸ್ಕೂಲಲ್ಲಿ, ಕಾಲೇಜಸ್ಗೆ ಹೋಗಿ ನಮ್ಮ ಹೆಣ್ಮಕ್ಳಿಗೆ ಒಂದು ಸೆಲ್ಫ್ ಡಿಫೆನ್ಸ್, ನಮ್ಮ ಸುರಕ್ಷತೆ ನಾವು ಹೇಗೆ ಮಾಡ್ಕೋಬೇಕು ಅಂತ ಒಂದು ಹೇಳ್ಕೊಡ್ತಾರೆ. ಸೊ ಇದನ್ನು ನಾವು ಬೀದರಿಂದ ಬಂದು ಇವರು ಪ್ರದರ್ಶಿಸ್ತಿದ್ದಾರೆ. ಅದನ್ನು ನಾವು ಎಲ್ಲ ಕಡೆಗೂ ಇಡೀ ಸ್ಟೇಟಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಈ ಥರದ್ದು ಟ್ರೈನಿಂಗ್ ಕೊಟ್ಟು ನಮ್ಮ ವುಮೆನ್ ಕಾನ್ಸ್ಟೇಬಲ್ ನಮ್ಮ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ಸ್ ಕಲಿಸ್ಕೊಡ್ತಾರೆ ಎಲ್ಲರಿಗೂ. ಮತ್ತು ನಮ್ಮ ಹೋಮ್ ಗಾರ್ಡ್ ಸಹ ಅದಕ್ಕೆ ಸಪೋರ್ಟ್ ಆಗಿ ಅಕ್ಕಪಡೆ ಒಂದು ಟೀಮ್ ಆಗಿ ಇವರು ಎಲ್ಲ ಕಡೆಗೂ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ ಸಹ ಕೊಡ್ತಾರೆ. ಅದರ ಜೊತೆಗೆ ಇದನ್ನು ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡ್ತಾರೆ ಅಂತ ನಾನು ಹೇಳಿ ಈಗ ನಾವು ಪ್ರದರ್ಶಿಸ್ತೇವೆ. ಥ್ಯಾಂಕ್ ಯು. ದಯವಿಟ್ಟು ಪ್ರೇಕ್ಷಕರು ಹಿಂದೆ ವೇದಿಕೆ ಮೇಲೆ ಕುಂತ ಗಣ್ಯರಿಗೆ ನೋಡಲು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪತ್ರಿಕಾ ಮಾಧ್ಯಮದವರು ಸ್ವಲ್ಪ ಬ್ಯಾಕ್ ಸೈಡ್ ಸ್ವಲ್ಪ ಹಿಂದ್ಗಡೆ ತಗೊಳ್ರಿ, ನೀವು ಸ್ವಲ್ಪ ಹಿಂದ್ಗಡೆ ತಗೊಳ್ರಿ, ಈಸಿ ಆಯ್ತಾ? ಮೈಕ್ ಸ್ವಲ್ಪ ಕರೆಕ್ಟ್ ಆಗಿ ಕನೆಕ್ಟ್ ಮಾಡ್ರಿ. ಓಕೆ ಓಕೆ ಸ್ವಲ್ಪ ಅಲ್ಲಿಂದ ಜರ ಹೀಗೆ ಭದ್ರತೆಯ ಅಗತ್ಯವಿರುವ ಎಲ್ಲ ಅವರು ಸಹೋದರಿಯ ರಕ್ಷಾ ಕವಚ, ನಿರ್ಭೀತಿಯ ಸಿಂಚನ, ಪ್ರತಿ ಕರೆಗೂ ಸಹಾಯದ ಅವರು ಸ್ಪಂದಿಸುತ್ತಾರೆ. ಹಕ್ಕುಗಳ ಬಗ್ಗೆ
ಬಾಲ್ಯ ವಿವಾಹ, ಬಾಲಕಾರ್ಮಿಕ ಪದ್ಧತಿ, ಅಸುರಕ್ಷಿತ ಸ್ಪರ್ಶದ ಬಗ್ಗೆ ಶಾಲಾ ಮಕ್ಕಳಿಗೆ ಅರಿವು ಮೂಡಿಸುತ್ತಾ Best point, count for one. ಅಪರಾಧದ ತಡೆ ಕುರಿತು ಅರಿವು ಮೂಡಿಸುತ್ತಾ ಸ್ವಯಂ ರಕ್ಷಣೆಯ ಬಗ್ಗೆ Number punches. ಯತ್ನ Back. Right side elbow. Left hand, count for one. Right elbow, count for one, left hand. Back. Three punch. Left hand, count for one. Double fist. Back. Good job, left hand. Heading position. Now left kick, count for one. Two. Three. Two. Techniques. ಇವಾಗ ಲಾಕಿ ಮೂಮೆಂಟ್ ಇರುತ್ತೆ. ಲಾಕಿಯಿಂದ ಯಾವ ತರ ಪ್ರಹಾರ ಮಾಡಬೇಕು, ಯಾವ ತರ ಡಿಫೆನ್ಸ್ ಮಾಡಬೇಕು ಅಂತ ಮಾಡಿ ತೋರಿಸ್ತಾ ಇದ್ದಾರೆ. Next question. Right. Four. Two. Three. Four. Two. Three. Four. Three. Four. Two. Three. Three. Four. Two. Three. Three. Four. One. Eight. Back. Back also. ಎಲ್ಲಿ ಫುಲ್ ಪೋಕರಿಗೋ ಯಾವ ತರ ಹಿಡ್ಕೋತಾರೆ, ಹಿಂದಿನ ಕ್ಯಾಚ್ ಮಾಡಿದಾಗ ಯಾವ ತರ ಅಂತ ಫಾಲ್ಸ್ ಮಾಡಬೇಕು, ಯಾವ ತರ ಬಿಡಿಸ್ಕೋಬೇಕು, ಎರಡು ಕೈಗಳು ಹಿಡಿದಾಗ ಯಾವ ತರ ಅವರಿಂದ ಪಾರಾಗಬೇಕು, ಹಿಂದ್ಗಡೆ ಹಿಡಿದಾಗ ಯಾವ ತರ ಪಾರಾಗಬೇಕು ಅಂತ ಪ್ರದರ್ಶನ ಒಬ್ಬೊಬ್ಬರಾಗಿ ಮಾಡಿ ತೋರಿಸ್ತಾ ಇದ್ದಾರೆ. ದಯವಿಟ್ಟು ಪ್ರೇಕ್ಷಕರು ಚಪ್ಪಾಳೆ ತಟ್ಟಿ ಅವರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ರೈಟ್ ರೈಟ್ ಸ್ಟಾರ್ಟ್ Next. Next. ಎರಡು ಕೈಗಳು ಹಿಡಿದಾಗ ಯಾವ ತರ ಪಾರಾಗಬೇಕು, ಯಾವ ತರ ಬಿಡಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದಾರೆ. Next. 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 One.
ನೆಕ್ಸ್ಟ್ ಪ್ರದರ್ಶನ ಲಾಠಿ ಪ್ರಹಾರ. ಲಾಠಿಯಿಂದ ಇಬ್ರು ಪ್ರಹಾರ ಮಾಡಿದಾಗ ಯಾವ ಥರ ಅವ್ರನ್ನ ಪಾರ ಮಾಡ್ಕೋಬೇಕು ಮಾರ್ಕ್ ತೋರಿಸ್ತಾ ಇದ್ದಾರೆ. ಕ್ವಶನ್ ಚಪ್ಪಾಳೆ ಕಟ್ಟಿ ಪ್ರೋತ್ಸಾಹಿಸ್ಬೇಕಲ್ಲರು. ಚಪ್ಪಾಳೆ ಕೈದಾಗ ಜೋರಿಲ್ಲ ಯಾರು. ನೆಕ್ಸ್ಟ್ ಶಾರ್ಟ್ ಫೈಟ್, ತಲವಾರ್ ಫೈಟ್. ಇದನ್ನು ರಾಕೇಶ್ ಕ್ವಶನ್ ಮೊದಲು ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಖಡ್ಗವನ್ನು ತಿರ್ಸ್ತಾ ಮಾಡಿ ತೋರಿಸ್ತಾ ಇದ್ದಾರೆ. ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು ಪ್ರೇಕ್ಷಕರೆಲ್ಲರೂ. ಒಳ್ಳೆ ಪ್ರದರ್ಶನ. ನೆಕ್ಸ್ಟ್ ರೋಚಕ್ ನೆಕ್ಸ್ಟ್ ಟೈಲ್ಸ್ ಕಡೆ ಸ್ಟೂಲ್ ರೆಡಿ ಆಗಡ್ರಿ. ಬೈಕ್ ನಮಗೆಲ್ಲ ಬಿಟ್ಟಿರೋ change. Change. Out. Out. Back. Next. Bike on. Bike on hand. ಬೈಕ್ ಇದನ್ನ ಈಗ ಇದು ಒಂದು ಸಾಹಸ ಶಕ್ತಿ ಪ್ರದರ್ಶನ. ಕೈ ಮೇಲಿಂದ ಮೇಲ್ಗಡೆ ಕುಂತು ಗಾಡಿ ಸ್ಟಾರ್ಟ್ ಮಾಡಿ ಗಾಡಿ ಒಯ್ಯೋದಂತ ಒಂದು ಸಾಹಸ ಪ್ರದರ್ಶನ. ಇದನ್ನು ಬೇರೆಯವರು ಮಾಡಂಗಿಲ್ಲ. ಈ ತರ ಗಾಡಿ ಒಯ್ದಾಗ ಎಲ್ಲ ಬೆರಳುಗಳು ಹೋಗ್ಬಿಡ್ತವೆ. ದಯವಿಟ್ಟು ಪ್ರೇಕ್ಷಕರೆಲ್ಲ ಪ್ರೋತ್ಸಾಹಿಸಬೇಕು. ಇದು ಅವರ ಕಲಿತಂತ ಪ್ರದರ್ಶನ ಮಾತ್ರ, ಅವರ ಶಕ್ತಿ ಪ್ರದರ್ಶನ ಮಾತ್ರ. ಇದನ್ನ ಯಾರು ಮಾಡ್ತಕ್ಕದಲ್ಲ. ವುಮನ್ ಕಾನ್ಸ್ಟೇಬಲ್ ಎಷ್ಟು ಚೆನ್ನಾಗಿ ಈ ವಿದ್ಯಾನ ಕಲ್ತಿದ್ದಾರೆ. ಅವರ ಶಕ್ತಿ ಪ್ರದರ್ಶನವನ್ನ ಎಲ್ಲರೂ ಪ್ರೋತ್ಸಾಹಿಸಿ ಚಪ್ಪಾಳೆ ತಟ್ಟಿ. ಇಂತಹ ಅಕ್ಕಪಡೆ ನಮ್ಮೊಟ್ಟಿಗೆ ಇದ್ದಾಗ ನಮ್ಮ ಮಹಿಳೆಯರು ಹೆದರುವಂತಹ ಸಂದರ್ಭನೇ ಇಲ್ಲ. ನಿಮ್ಮಲ್ಲಿನೂ ಆ ಧೈರ್ಯ ಇರಬೇಕು. ಯಾವುದೇ ತೊಂದರೆ ಬಂದರೂ ನಮ್ಮ ಅಕ್ಕಪಡೆ ನಿಮ್ಮ ಜೊತೆಗಿದೆ ಅನ್ನೋದು
ನೀವು ಮರಿಬೇಡಿ. ಅಕ್ಕಪಡೆ ಅಂದರೆ ಧೈರ್ಯ, ಅಕ್ಕಪಡೆ ಅಂದರೆ ಭರವಸೆ, ಅಕ್ಕಪಡೆ ಅಂದರೆ ಆಶರೆ. ಏನು ಮಾಡಿದ್ರು ಕಟ್ ಇದು ಟೈಲ್ಸ್ ಬ್ರೇಕ್ ಮಹಿಳಾ ಅಕ್ಕಪಡೆಯಿಂದ ಪೋಸ್ಟ್ ಬೆಂಕಿಯನ್ನು ಹಚ್ಚುವುದು ಹೊಡೆಯುವಂಥ ಒಂದು ಸಾಹಸ ಪ್ರದರ್ಶನ. ದಯಮಾಡಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು. ನಂತರ 6 ಟೈಲ್ಸ್ ಅನ್ನು ಒಟ್ಟಿಗೆ ಹೊಡೆಯಲಾಗುತ್ತದೆ. ಅಕ್ಕಪಡೆ ಹಾಜರಿರುತ್ತದೆ. ಅವರಿಗೆ ಸುರಕ್ಷತೆಯೇ ಮೊದಲ ಆದ್ಯತೆ. ಶಾಲಾ ಗೇಟ್ಗಳ ಬಳಿ, ಕಾಲೇಜು ಕಾರಿಡಾರ್ಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ನಿಲ್ದಾಣಗಳಲ್ಲಿ, ಜಾತ್ರೆ ಮಾರುಕಟ್ಟೆಗಳಲ್ಲಿ, ಜನಸಾಂದ್ರತೆ ಹೆಚ್ಚಿರುವ ಜಾಗಗಳಲ್ಲಿ, ಹೀಗೆ ಭದ್ರತೆಯ ಅಗತ್ಯವಿರುವ ಎಲ್ಲಾ ಕಡೆ ಅವರು ಇರುತ್ತಾರೆ. ಅವರು ಸಹೋದರಿಯರ ರಕ್ಷಾ ಕವಚ, ಪ್ರೀತಿಯ ಸಿಂಚನ. ಕರೆಗೂ ಸಹಾಯದ ಕೂಗಿಗೂ ಅವರು ತಕ್ಷಣ ಸ್ಪಂದಿಸುತ್ತಾರೆ. ಬಗ್ಗೆ ಪೋಕ್ಸೋ, ಬಾಲ್ಯ ವಿವಾಹ, ಬಾಲ ಕಾರ್ಮಿಕ ಇದನ್ನ ಪ್ರದರ್ಶಿಸಿದಂತಹ ನಮ್ಮ ವುಮೆನ್ ಕಾನ್ಸ್ಟೇಬಲ್, ಅವರಿಗೂ ಒಂದು 2 ದೊಡ್ಡ ಮಕ್ಕಳಿದ್ದಾರೆ. ಅವ್ರ ಮಗ ಸಹ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ. ಅಂತಹ ನಮ್ಮ ವುಮೆನ್ ಕಾನ್ಸ್ಟೇಬಲ್ಸ್ ಇದ್ದಾರೆ. ತರಬೇತಿ ನೀಡುತ್ತಾರೆ. ಇದನ್ನೆಲ್ಲ ನಿಮಗೋಸ್ಕರ ಕಲ್ತ್ಕೊಳ್ತಾ ಇದ್ದಾರೆ, ನಿಮ್ಮ ಸುರಕ್ಷತೆಗೋಸ್ಕರ ಮಾಡ್ತಾ ಇದ್ದಾರೆ. ನಾವು ನಿಮ್ ಜೊತೆಗಿದ್ದೇವೆ ಅಂತ ಹೇಳಕ್ಕೆ ಇದನ್ನ ಪ್ರದರ್ಶಿಸ್ತಿದ್ದಾರೆ. ಹೆಣ್ಣು ಮಕ್ಕಳೇ ಧೈರ್ಯದಿಂದ ಇರಿ. ಮಹಿಳೆಯರು, ಹೆಣ್ಣು ಮಕ್ಕಳು ಭಯವಿಲ್ಲದೆ ಓಡಾಡಬೇಕು, ಭಯವಿಲ್ಲದೆ ಕಲಿಯಬೇಕು, ಭಯವಿಲ್ಲದೆ ಕನಸು ಕಾಣಬೇಕು. ಇದು ಈಡೇರೋಕೆ ಒಂದು ಭದ್ರತೆಯ ಪ್ರತಿಜ್ಞೆ. ಈ ಪ್ರತಿಜ್ಞೆ ಮಾಡಿರೋರ ಹೆಸರೇ ಅಕ್ಕಪಡೆ. ಟ್ಯೂಬ್ಲೈಟ್ ಬ್ರೇಕಿಂಗ್ ಅದ್ಭುತವಾದ ಸಾಹಸ ಪ್ರದರ್ಶನ. ಇದು ಎಲ್ಲದನ್ನು ಮೀರಿ ರಿಸ್ಕ್ ಇದು ಭಾಳ ರಿಸ್ಕ್ ಇದ್ದಿದ್ದು ಟ್ಯೂಬ್ಲೈಟ್ ಬ್ರೇಕಿಂಗ್. ಇದು ಸ್ವಲ್ಪ ಮೈಮೇಲೆ ಬಿದ್ದರೆ ಪೂರ ಬ್ಲಡ್ ಬರುವಂಥ ಒಂದು ಸಾಹಸ ಪ್ರದರ್ಶನ. ಸ್ವಯಂ ರಕ್ಷಣೆಯ ಬಗ್ಗೆ ತರಬೇತಿ ನೀಡುತ್ತಾರೆ. ಕೌಟುಂಬಿಕ ದೌರ್ಜನ್ಯ
ಕುರಿತು ಮನೆಯಲ್ಲಿರೋ ಹಿರಿಯಕ್ಕನ ಇದು ಕೇವಲ ಶಕ್ತಿ ಪ್ರದರ್ಶನ ಮಾತ್ರ. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಎಂತ ಶಕ್ತಿಶಾಲಿ ಆಗಿದ್ದಾರೆ. ಯಾವುದೇ ತರದ್ದು ಪುಂಡ್ರಿಗೆ ಹೆಸರುತಕ್ಕದಲ್ಲ ಅಂತ ಅದನ್ನ ಪ್ರದರ್ಶಿಸುತ್ತಾರೆ. ಈ ಪ್ರತಿಜ್ಞೆ ಮಾಡಿರೋರ ಹೆಸರೇ ಅಕ್ಕ ಪಟಾಪಟ್. ಪೊಲೀಸ್ ಅಂದರೆ ಭರವಸೆ, ಅಕ್ಕ ಅಂದರೆ ಆಸರೆ. ನಾವು ನಿಮ್ಮ ಕುಟುಂಬದವ್ರೆ, ನಾವು ಬೇರೆ ಅಲ್ಲ. ಪೊಲೀಸ್ ಅಂದ್ರೆ ನಿಮ್ಮ ಫ್ಯಾಮಿಲಿದವ್ರೆ. ನಾವು ರಕ್ಷಣೆ ಮಾಡೋದು ನಿಮ್ಗೋಸ್ಕರ, ನಮ್ಮ ಫ್ಯಾಮಿಲಿ ಬಿಟ್ಟು ನಿಮ್ಗೋಸ್ಕರ ಕರ್ತವ್ಯ ಮಾಡ್ತೀವಿ. ಪ್ರತಿ ಸ್ಕೂಲು, ಕಾಲೇಜು, ಹಾಸ್ಟೆಲು, ಗಾರ್ಡನ್ ಎಲ್ಲ ಕಡೆ ವಿಸಿಟ್ ಕೊಡ್ತಾರೆ ನಮ್ಮ ಸಿಬ್ಬಂದಿ. ಮಕ್ಕಳನ್ನ ಭೇಟಿ ನೀಡಿ ಮಕ್ಕಳಿಗೆ ನಾವು ನಿಮ್ಮ ಕುಟುಂಬದವರೇ ಇದ್ದೀವಿ ಅಂತ ಹೇಳಿ ಆಶ್ವಾಸನೆ ನೀಡುತ್ತೇವೆ. ಹಾಸ್ಟೆಲ್ ಮಕ್ಕಳಿಗೆ ನಿಮ್ಮ ತಂದೆ ತಾಯಿಗಿಂತಲೂ ಜೊತೆಗೆ ನಾವು ಇದ್ದೀವಿ ಅಂತ ಹೇಳ್ಕೊಡ್ತೀವಿ. ಸೇಫ್ ಟಚ್, ಗುಡ್ ಟಚ್. ಸಂದರ್ಭ ಬಂದ್ರು ನಮ್ಮ ವುಮೆನ್ ಕಾನ್ಸ್ಟೇಬಲ್ ಎದುರ್ಕೊಳ್ಳಲ್ಲ. ನಿಮ್ಮ ಸುರಕ್ಷತೆಗಾಗಿ ತುಂಬಾ ಕಷ್ಟಪಟ್ಟು ಟ್ರೈನಿಂಗ್ ತಗೊಂಡಿದ್ದಾರೆ. ಇದನ್ನ ಯಾರು ಮನೆಯಲ್ಲೆಲ್ಲ ಮಾಡ್ತಕ್ಕದಲ್ಲ. ಇದು ವಿದ್ಯೆ ಕಲ್ತವ್ರು ಮಾತ್ರ ಮಾಡಬೇಕು. ಇದು ಈಡೇರೋಕೆ ಒಂದು ತುಂಬಾ ಶ್ರಮೆ ಪಟ್ಟಿದ್ದಾರೆ ಇದಕ್ಕೋಸ್ಕರ. ಪ್ರತಿಜ್ಞೆ ಮಾಡಿರೋರ ಹೆಸರೇ ಅಕ್ಕ ಪಟಾಪಟ್. ಇಲ್ಲಿ ಎಲ್ಲ ಹೆಣ್ಮಕ್ಕಳು ಅಕ್ಕ ಪಡೆ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ. ನಮ್ಮ ಪೊಲೀಸ್ ಅಕ್ಕ ನಿಮ್ ಜೊತೆಗಿದ್ದಾರೆ ಅಂತ ಇದನ್ನ ಪ್ರದರ್ಶಿಸ್ತಿದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಅವರನ್ನ ಪ್ರೋತ್ಸಾಹಿಸಿ. ನಮ್ಮ ಕರ್ನಾಟಕ ಪೊಲೀಸ್ ಧೈರ್ಯವಂತರು, ಯಾವುದಕ್ಕೂ ಹೆದರುವಂತಾರಲ್ಲ. Okay? Hey! Move! Okay. Stop, bike. ಬಿಡ್ರಲ್ಲೇ. ಈಗ ಕೊನೆಯದಾಗಿ ಕೊನೆಯ ಪ್ರದರ್ಶನದಲ್ಲಿ ನಮ್ಮ ಅಕ್ಕಪಡೆ ಪ್ರದರ್ಶನವು ಬರ್ತಾ ಹೋಗುತ್ತದೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. हो गया बस चलो
ಸ್ವಲ್ಪ ಇನ್ಕತಾರ ಸರ್ ಪೂರ ಕವರ್ ಆಗುತ್ತೆ ಮೇಡಮ್ ಸರ್ ಇನ್ಕತಾರ ಪೂರ ಕವರ್ ಆಯ್ತು ಸರ್ ಕವರ್ ಆಗಲ್ಲ ಸ್ವಲ್ಪ ಕವರ್ ಆಗಲ್ಲ ಸರ್ ಸ್ವಲ್ಪ ಒಂದು ರೌಂಡ್ ಘೋಷಣೆ ಹಾಕ್ರಿ ಆರ್ಡರ್ ಕೊಡ್ರಿ ಅಂತ ಯಾವ ಹೋಗಿ ಮಾಡಿ ಓಕೆ ಮೇಡಮ್ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಮೇಡಮ್ ಇನ್ನೊಂದು ಫೋಟೋ ಇದೆ ಮೇಡಮ್ 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 ಇನ್ನೊಂದು ಫೋಟೋ ಇದೆ ಅವ್ರ ಆ ಕಡೆ ಮೇಡಮ್ ಬರೀ ಕಡೆ ಅದವ್ರ ಬಗ್ಗೆ ಬರ್ರಿ ಬನ್ನಿ ಬೆಳಗಾವಿ ಅಕ್ಕಪಡೆ ಬನ್ನಿ. SP ಅವರು ಕಮಿಷನರು दोन माईक आहेत ना हां हॅलो चेक ಇದು ನಮ್ಮ ಬೆಳಗಾವಿ ಅಕ್ಕಪಡೆ. ಇವತ್ತು ಬೀದರ್ ಅಕ್ಕಪಡೆಯನ್ನು ತಾವೆಲ್ಲ ನೋಡಿದ್ದೀರಾ. ತಮಗೂ ಕೂಡ ಒಳ್ಳೆ ಟ್ರೈನಿಂಗ್ ಸಿಗುತ್ತೆ. ನಮ್ಮ ಗೃಹ ಇಲಾಖೆ, ನಮ್ಮ SP ಅವರು, ನಮ್ಮ ಕಮಿಷನರ್ ಅವರು ಒಳ್ಳೆ ಸಪೋರ್ಟ್ ಮಾಡ್ತಾರೆ. ನೀವು ಕೂಡ ಅವ್ರ ರೀತಿ ಆಗಬೇಕು. ಬೆಳಗಾವಿ ಜಿಲ್ಲೆಯ, ಬೆಳಗಾವಿ ಸಿಟಿಯ ಎಲ್ಲ ಹೆಣ್ಮಕ್ಳು ಮತ್ತು ಚಿಕ್ಕ ಹೆಣ್ಣು ಮಕ್ಕಳು ಕೂಡ ಸುರಕ್ಷಿತವಾಗಿಡ್ಲಿಕ್ಕೆ ನೀವು ಇವತ್ತಿನಿಂದ ಸನ್ನದ್ಧರಾಗಬೇಕಾಗ್ತೀರಾ? ಜೋರಾಗಿ ಹೇಳಿ ಎಸ್ ಅಂತ. ಹೌ ಇಸ್ ದ ಜೋಶ್? ಹಾಯ್ ಮ್ಯಾಮ್. ಹೌ ಇಸ್ ದ ಜೋಶ್? ಇವತ್ತು ಶಕ್ತಿ, ಸ್ವಾಭಿಮಾನ ಇದರ ಪ್ರತೀಕ ಕಿತ್ತೂರು ರಾಣಿ ಚೆನ್ನಮ್ಮ. ಬೆಳಗಾವಿ ಜಿಲ್ಲೆಯ ಹೆಮ್ಮೆ, ಕರ್ನಾಟಕ ರಾಜ್ಯದ ಹೆಮ್ಮೆ, ಭಾರತ ದೇಶದ ಅಗ್ರಗಣ್ಯ ಮಹಿಳೆಯರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಮೊದಲನೇದಾಗಿ ತೆಗೆದುಕೊಳ್ತಾರೆ. ಆ ಹೆಮ್ಮೆಯ ಜಿಲ್ಲೆಯಲ್ಲಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಗೃಹ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಅಕ್ಕಪಡೆಗೆ ಇವತ್ತು ವಿದ್ಯುಕ್ತವಾಗಿ ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ SP ಅವರು ಭಾಗವಹಿಸಿದ್ದಾರೆ. ನಮ್ಮ ಬೆಳಗಾವಿ ಕಮಿಷನರೇಟ್ನ ನಮ್ಮ ಕಮಿಷನರ್ ಸಾಹೇಬರಿದ್ದಾರೆ. ನಮ್ಮ ಇಲಾಖೆಯ ಉಪನಿರ್ದೇಶಕರಾದಂಥ ಚೇತನ್ ಅವರು ಮತ್ತು ಈ ಒಂದು ಅಕ್ಕಪಡೆಗೆ ಇಡೀ ರಾಜ್ಯಾದ್ಯಂತ ನಮಗೆ ಅಕ್ಕಪಡೆಯ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇರುವಂತ ಬೀದರ್ ಜಿಲ್ಲಾ SP ಅವರ ವೈಫ್ ಕೂಡ ಶ್ರೀಮತಿಯವರಾದಂಥ ಶೈನಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇಲಾಖೆಯ
ಗೃಹ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ನಮ್ಮ ಸಿಬ್ಬಂದಿಗಳೇ, ಮಾಧ್ಯಮದ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ. ಮೊದಲನೇದಾಗಿ ಬೀದರ್ ಜಿಲ್ಲೆಯಿಂದ ಬಂದಂಥ ಎಲ್ಲ ನನ್ನ ಅಕ್ಕಪಡೆಯ ಅಕ್ಕ ತಂಗಿಯರಿಗೆ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ತಮ್ಮ ಧೈರ್ಯ, ತಮ್ಮ ಸಾಹಸ, ತಮ್ಮ ಉತ್ಸಾಹ ಇಡೀ ರಾಜ್ಯಕ್ಕೆ ಪ್ರೇರಣೆ ಆಗುತ್ತೆ ಅನ್ನೋದನ್ನ ನಾನಿಲ್ಲಿ ಬಹಳಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮಾಧ್ಯಮದವರ ಮುಖಾಂತರ ನನ್ನ ಬೆಳಗಾವಿ ಜಿಲ್ಲೆಯ ಎಲ್ಲ ಮಹಿಳೆಯರಿಗೆ, ಮಕ್ಕಳಿಗೆ ಒಂದು ಭರವಸೆಯನ್ನ ಕೊಡಲಿಕ್ಕೆ ಬಯಸ್ತೇನೆ. ಇವತ್ತು ಜಿಲ್ಲೆಯಾದ್ಯಂತ ನಮ್ಮ ಮಹಿಳೆಯರು, ಮಕ್ಕಳು ಸುರಕ್ಷಿತವಾಗಿ ಇರಬೇಕು ಅನ್ನುವಂಥ ಒಂದೇ ಒಂದು ಕಾರಣದಿಂದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಗೃಹ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನ ನಾವು ತೆಗೆದುಕೊಂಡು ಬಂದಿದ್ದೇವೆ. ಅದರಲ್ಲಿ ಮುಂದುವರೆದಂತ ಭಾಗ ಈ ಅಕ್ಕ ಪಡೆ. ಅಕ್ಕ ಪಡೆ ಅಂದ್ರೆ ಏನು, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಅಕ್ಕ ಪಡೆಯ ಏನು ಟ್ರೈನಿಂಗ್ ಹೊಂದಿದಂತ ಸಿಬ್ಬಂದಿಗಳಿದ್ದಾರೆ, ಇವರು ಗಸ್ತು ತಿರುಗ್ತಾರೆ. ಸಾರ್ವಜನಿಕ ಸ್ಥಳ ಅಂತಂತಂದ್ರೆ ಜಾತ್ರೆಗಳಿರಬಹುದು, ಮಾಲ್ ಇರಬಹುದು, ಬಸ್ ಸ್ಟ್ಯಾಂಡ್ ಇರಬಹುದು, ರೈಲ್ವೆ ಸ್ಟೇಷನ್ಗಳಿರಬಹುದು, ಮದುವೆ, ಸುಮಾರು ಈಗ ಮದುವೆ ಆಗ್ತಾ ಇರುತ್ತೆ, ಅಲ್ಲಿ ಹೋಗ್ತಾ ಇರಬಹುದು, ಲೇಡೀಸ್ ಹಾಸ್ಟೆಲ್ಗಳಿರಬಹುದು, ಶಾಲಾ ಕಾಲೇಜುಗಳಿಗೆ ಹೋಗೋದ್ರ ಮುಖಾಂತರ ಮಹಿಳೆಯರಿಗೆ ಒಂದು ಧೈರ್ಯ, ಒಂದು ಆಸರೆ, ಒಂದು ಶಕ್ತಿಯನ್ನ ತುಂಬುವಂತ ಕೆಲಸ ಅಕ್ಕ ಪಡೆ ಮಾಡುತ್ತೆ. ಆದ್ರೆ ಅಕ್ಕ ಪಡೆಯ ಏನೋ ಒಂದು ಉದ್ದೇಶ ಸಫಲ ಆಗಬೇಕು ಅಂತಂದ್ರೆ ಅದು ನಾಗರಿಕ ಸಮಾಜ ಮತ್ತು ಅದರಲ್ಲೂ ನನ್ನ ಮಾಧ್ಯಮದ ಎಲ್ಲ ಸಹೋದರರ ಸಹಕಾರ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಬಹಳಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದು ಹೇಗೆ ಅಂತಂತಂದ್ರೆ, ಬೇರು ಮಟ್ಟದಿಂದ ಬಾಲ್ಯ ವಿವಾಹವನ್ನ ತೆಗೆದು ಹಾಕಬೇಕನ್ನೋದೇ ಅಕ್ಕ ಪಡೆಯ ಉದ್ದೇಶ. ಬೇರು ಮಟ್ಟದಿಂದ ಬಾಲ್ಯ ಗರ್ಭಿಣಿಯನ್ನ ತಡೆದು ಹಾಕಬೇಕನ್ನೋದೇ ಅಕ್ಕ ಪಡೆಯ ಉದ್ದೇಶ. ಪೋಕ್ಸೋ ಕೇಸ್ಗಳನ್ನ ಬೇರು ಮಟ್ಟದಲ್ಲಿ ತಡಿಬೇಕು ಅನ್ನೋದೇ ಅಕ್ಕ ಪಡೆಯ ಉದ್ದೇಶ. ಪ್ರತಿಯೊಂದು ಮಹಿಳೆ ಓಡಾಡ್ತಿರ್ಬೇಕಾದ್ರೆ ನಿರ್ಭಯೆಯಿಂದ, ನಿರ್ಭೀತಿಯಿಂದ ಅವಳು ತಲೆ ಎತ್ತಿ ಸುತ್ತಾಕ್ಬೇಕನ್ನೋದೇ ಅಕ್ಕ ಪಡೆಯ ಒಂದು ಭರವಸೆ. ಈ ಅಕ್ಕ ಪಡೆ ಬರೀ ಅಕ್ಕ ಅಷ್ಟೇ ಅಲ್ಲ, ನಿಮಗೆ ಒಂದು ಆಸರೆ, ನಿಮಗೆ ಒಂದು ಶಕ್ತಿ, ನಿಮಗೊಂದು ಸ್ವಾಭಿಮಾನ ಅಂತ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ಹೆಣ್ಮಕ್ಕಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆದ್ರೆ ಸಮಾಜದಲ್ಲಿ ತಾವೆಲ್ಲರೂ ಕೂಡ ನ್ಯಾಯಯುತವಾಗಿ ನಡೆದುಕೊಳ್ಬೇಕು ಅಂತ ಹೇಳಿದ್ರೆ ತಮ್ಮ ಸಹಕಾರ ಕೂಡ, ಯಾಕಂತಂದ್ರೆ ನಾವೆಲ್ಲರೂ ಜವಾಬ್ದಾರಿಯುತ ಇದ್ದಂತ ನಾಗರಿಕರು. ನಮ್ಮ ಸಂಸ್ಕೃತಿಯನ್ನ ಉಳಿಸ್ಬೇಕು, ಹೆಣ್ಣು ಮಕ್ಕಳನ್ನ ಸುರಕ್ಷತೆಯಾಗಿ ಇಡಬೇಕು ಅನ್ನೋದಕ್ಕೆ ತಮ್ಮ ಸಹಕಾರ ಕೂಡ ಬಹಳಷ್ಟು ಅವಶ್ಯಕತೆ ಇದೆ ಅನ್ನುವಂತ ಮಾತನ್ನ ಹೇಳ್ತಾ, ಈ ಅಕ್ಕ ಪಡೆಯನ್ನ ಯಾವ ರೀತಿ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ, ಸುಮಾರು 3 ರಿಂದ 4 ಹೆಲ್ಪ್ ಲೈನ್ ಗಳನ್ನ ಕೊಡ್ತಾ ಇದ್ದೇವೆ. 181 ಹೆಲ್ಪ್ ಲೈನ್ ಇದೆ, ಚೈಲ್ಡ್ ಹೆಲ್ಪ್ ಲೈನ್ ಆದಂತ 1098 ಅಂದ್ರೆ 1098 ಇದೆ. ಅದರಲ್ಲೂ ನಮ್ಮ ಪೊಲೀಸ್ ಕಮಿಷನರ್ ಅವರು ಹೊಸದಾಗಿ ಈ ಒಂದು ಆಪ್ ಅನ್ನ ಕೂಡ ಮಾಡಿದ್ದಾರೆ. ಅದಕ್ಕೂ ಕೂಡ ಅಕ್ಕ ಆಪ್ ಅಂತ ನಾವು ಹೆಸರಿಟ್ಟಿದ್ದೇವೆ. ಅನೇಕ ಈ ರೀತಿಯ ಮಾಡರ್ನೈಸ್ ಟೆಕ್ನಾಲಜಿಯನ್ನ ಉಪಯೋಗ ಮಾಡಿಕೊಂಡು ನಾವು ಎಲ್ಲ ಹೆಲ್ಪ್ ಲೈನ್ಗಳನ್ನ ಡಿಸ್ಪ್ಲೇ ಮಾಡ್ತೀವಿ. ಪ್ರತಿಯೊಂದು ಸರ್ಕಲ್ ನಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ. ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಪೋಸ್ಟರ್ ಅಂಟಿಸೋದ್ರ ಮುಖಾಂತರ ನಾವು ಅದನ್ನ ಪ್ಲೇ ಮಾಡ್ತೀವಿ. ಪ್ರತಿಯೊಂದು ಶಾಲೆ, ಕಾಲೇಜು ಅಲ್ಲೂ ಕೂಡ ನಾವು ಈ ಹೆಲ್ಪ್ ಲೈನ್ ನ ಬರೀ ಬೋರ್ಡ್ ಮೇಲೆ ಅಷ್ಟೇ ಹಚ್ಚಿದೆ, ಪ್ರತಿಯೊಂದು ಕಾಂಪೌಂಡ್ ವಾಲ್ಗಳಿಗೆ ಹಚ್ಚಲಿಕ್ಕೂ ಕೂಡ ಪ್ರಯತ್ನ ಮಾಡ್ತೀವಿ. ಅದು ಕೂಡ ಮಾಲ್ಗಳಲ್ಲಾಗಿರ್ಬೋದು, ನಮ್ಮ ಮಹಿಳಾ ಹಾಸ್ಟೆಲ್ಗಳಾಗಿರಬಹುದು, ಅಥವಾ ಸಿನಿಮಾ ಥಿಯೇಟರ್ ಹತ್ರ ಆಗಿರ್ಬೋದು, ಪ್ರತಿಯೊಂದು ಜಾಗವನ್ನು ಹುಡುಕಿ ಎಲ್ಲಿ ನಾವು ಈ ಒಂದು ಅನ್ಯಾಯವನ್ನ, ದೌರ್ಜನ್ಯವನ್ನ ತಡೆಗಟ್ಟಲಿಕ್ಕೆ ಅಥವಾ ಪ್ರಿವೆಂಟ್ ಮಾಡಲಿಕ್ಕೆ ನಮಗೆ ಅವಶ್ಯಕತೆ ಎಲ್ಲೆಲ್ಲಿ ಬೇಕು ಅಂತ ಅನ್ಸುತ್ತೋ ಅಲ್ಲಿ ಎಲ್ಲ ಸ್ಥಳದಲ್ಲೂ ಕೂಡ ಈ ಹೆಲ್ಪ್ ಲೈನ್ ನಾವು ಅಂಟಿಸ್ತೀವಿ. ಬಟ್ ಹೆಲ್ಪ್ ಲೈನ್ ಕೊಡೋದ್ರ ಮುಖಾಂತರ ನಮ್ಮ ಕರ್ತವ್ಯ ಅಲ್ಲಿಗೆ ಮುಗಿಯೋದಿಲ್ಲ. ಆ ಹೆಲ್ಪ್ ಲೈನ್ ಬಳಕೆ ಕೂಡ ಮಕ್ಕಳು ಇವತ್ತು ಮಾಡ್ಬೇಕು, ಹೆಣ್ಮಕ್ಳು ಇವತ್ತು ಆ ಹೆಲ್ಪ್ ಲೈನ್ ಬಳಕೆ ಮಾಡ್ಬೇಕು. ಒಂದೊಂದು ಮನೆಯಲ್ಲಿ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗತ್ತೆ, ಅನೇಕ ರೀತಿಯಾದಂತ ದೌರ್ಜನ್ಯಗಳಾಗ್ತಾ ಇದೆ. ಇಲ್ಲಿ ಇಷ್ಟು ನನ್ನ ಸಂಖ್ಯೆಯಲ್ಲಿ ನನ್ನ ಮಹಿಳೆಯರು ಇಲ್ಲಿ ಸೇರಿದ್ದೀರಾ. ನಿಮ್ಮ ಸ್ವಂತ ಮನೆಯಲ್ಲಿನೇ ಏನೋ ದೌರ್ಜನ್ಯ ತಮ್ಮ ಮೇಲೆ ಮಾನಸಿಕವಾಗಿರಬಹುದು, ಫಿಸಿಕಲಿ ಆಗಿರಬಹುದು,
ಲೈಂಗಿಕವಾಗಿರ್ಬೋದು. ಆದ್ರೆ ತಮಗೆ ಅದನ್ನ ಬೇರೆಯವ್ರ ಹತ್ರ ಹೇಳಲಿಕ್ಕೆ ಮುಜುಗರ ಆಗ್ತಾ ಇರುತ್ತೆ, ಅದನ್ನ ಮನೆಯವರ ಗಂಡನ ಹತ್ರ ಹೇಳಲಿಕ್ಕೆ ಮುಜುಗರ ಆಗಿರುತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಧೈರ್ಯ ಇರೋದಿಲ್ಲ, ಯಾಕಂದ್ರೆ ಮರ್ಯಾದೆ ಪ್ರಶ್ನೆ. ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ಸಹಾಯಕ್ಕೆ ನಿಮಗೆ ಆಸರೆಯಾಗಿ ಅಕ್ಕ ಪಡೆ ನಿಲ್ಲಲಿದೆ. ನಿಮ್ಮ ಹೆಸರನ್ನ ಗೌಪ್ಯವಾಗಿಡ್ತೀವಿ ಮತ್ತು ನಿಮಗೆ ನ್ಯಾಯವನ್ನ ಒದಗಿಸಿಕೊಡ್ಲಿಕ್ಕೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಯಲ್ಲಿ ಗೃಹ ಇಲಾಖೆ ಕೂಡ ಕೈ ಜೋಡಿಸುತ್ತೆ. ಆದ್ದರಿಂದ 21ನೇ ಶತಮಾನದ ಮಹಿಳೆಯರು ಬಹಳಷ್ಟು ಸ್ವಾಭಿಮಾನದಿಂದ ಧೈರ್ಯದಿಂದ ಬದುಕನ. ಅಕ್ಕ ಪಡೆಗೆ ಇನ್ನೊಂದು ಮಂತ್ರ ನಾನು ಹೇಳ್ತೀನಿ, ಅದೇನಪ್ಪ ಅಂತಂದ್ರೆ ಧೈರ್ಯ ಸರ್ವತ್ರ ಸಾಧನ. ಎಲ್ಲ ಮಹಿಳೆಯರು ಧೈರ್ಯದಿಂದ ಜೀವನ ಮಾಡಬೇಕು, ಸ್ವಾವಲಂಬನೆಗಳಾಗಬೇಕು, ಸ್ವಾಭಿಮಾನದಿಂದ ಜೀವನ ಮಾಡಬೇಕು. ನಿಮಗೆ ನಾವು ಆಸರೆಯಾಗಿ ಅಕ್ಕ ಪಡೆಯನ್ನ ಇಡ್ತೀವಿ. ಮುಂಬರುವಂತ ದಿನದಲ್ಲಿ ಈ ಒಂದು ಅಕ್ಕ ಪಡೆಯನ್ನ ಈಗ ಬರೀ ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರಾಯೋಗಿಕವಾಗಿ ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ. ಮುಂಬರುವಂತ ದಿನದಲ್ಲಿ ಇದೇ ಬಜೆಟ್ ನಲ್ಲಿ ನಮಗೆ ವಿಶ್ವಾಸ ಇದೆ, ಇಡೀ ರಾಜ್ಯದ ಪ್ರತಿಯೊಂದು ತಾಲೂಕಾ ಮಟ್ಟದಲ್ಲೂ ಕೂಡ ಅಕ್ಕ ಪಡೆಯನ್ನ ನಾವು ಕಾರ್ಯವನ್ನ ಅತ್ಯಂತ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಇನ್ನೊಮ್ಮೆ ನಾನು ಅಭಿನಂದಿಸ್ತೀನಿ. ಜೊತೆಯಲ್ಲಿ ಇನ್ನೊಮ್ಮೆ ತಮಗೆ ನಾನು ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಸ್ವಲ್ಪ ಜಾಸ್ತಿ ನಮಗೆ ಪಬ್ಲಿಸಿಟಿಯನ್ನ ಕೊಡಿ. ಅಕ್ಕ ಪಡೆ ಇದೆ, ಮಹಿಳೆಯರಿಗೋಸ್ಕರ ಮಕ್ಕಳಿಗೋಸ್ಕರ ಅಕ್ಕ ಪಡೆ ಇದೆ ಅನ್ನೋದು. ಕಾಲೇಜಿನಲ್ಲಿ ರ್ಯಾಗಿಂಗ್ ನ ತಡಿಬಹುದು, ಬಸ್ ಸ್ಟ್ಯಾಂಡ್ ನಲ್ಲಿ ಯಾರೋ ಹಿಂಬಾಲಿಸ್ಕೊಂಡು ಬಂದು ಗಂಡು ಮಕ್ಕಳು ಕಿಟ್ಲೆ ಮಾಡುವಂತ ಮಹಿಳೆಯರನ್ನ ತಡಿಬಹುದು. ಎಷ್ಟೋ ಜನ ಇವತ್ತು ಮಹಿಳೆಯರು ತಮ್ಮ ಮರ್ಯಾದೆಗೆ ಹೆದರಿ ಎಷ್ಟೋ ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಿರ್ತಾರೆ, ಅಂತದ್ನ ತಡಿಬಹುದು. SSLC ಎಕ್ಸಾಮ್ ನಲ್ಲಿ ಸೆಕೆಂಡ್ ಇಯರ್ ನಲ್ಲಿ ಫೇಲ್ ಆದೆ ಅಂತ ಹೇಳಿ ಮರ್ಯಾದೆಗೆ ಹೆದರಿ ತಾವು ಆತ್ಮಹತ್ಯೆ ಮಾಡಿಕೊಡುವಂತ ಮಹಿಳೆಯರು ಕೂಡ ಅಕ್ಕ ಪಡೆಯನ್ನ ಸಂಪರ್ಕ ಮಾಡಿ ತಮ್ಮ ಮಾನಸಿಕ ಖಿನ್ನತೆ ಏನಾದ್ರೂ ಇದ್ರೆ ಕೂಡ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅವರಿಗೆ ಕೌನ್ಸಿಲಿಂಗ್ ಮಾಡೋದ್ರ ಮುಖಾಂತರ ಅವರು ಮತ್ತೆ ಸದೃಢವಾಗಿ ಮಾನಸಿಕ ಆ ಒಂದು ಇದರಿಂದ ಹೊರಗಡೆ ಬರ್ಲಿಕ್ಕೂ ಕೂಡ ನಮ್ಮ ಅಕ್ಕ ಪಡೆ ಅವ್ರಿಗೆ ಸಹಾಯ ಮಾಡುತ್ತೆ ಅನ್ನುವಂತ ಮಾತನ್ನ ಹೇಳಿ, ಇವತ್ತು ಬಹಳಷ್ಟು ಚೆನ್ನಾಗಿ ನಮ್ಮ ಗೃಹ ಇಲಾಖೆ, ನಮ್ಮ ಕಮಿಷನರ್ ಅವರಾಗಿರ್ಬೋದು, SP ಅವರಾಗಿರ್ಬೋದು, ಎಲ್ಲ ಸಿಬ್ಬಂದಿಗಳು ಮತ್ತು ನನ್ನ ಇಲಾಖೆ ಎಲ್ಲ ಸಿಬ್ಬಂದಿಗಳು, DD ಅವರು ಎಲ್ಲ CDPOಗಳ ಆದಿಯಾಗಿ ಬಹಳ ಚೆನ್ನಾಗಿ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ. ಮತ್ತು ಮಾಧ್ಯಮದ ಎಲ್ಲ ನನ್ನ ಸಹೋದರರು ಕೂಡ ತಾವು ಕೂಡ ಬಹಳಷ್ಟು ಹೊತ್ತಿನಿಂದ ಬಿಸಿಲಿನಲ್ಲಿ ನಿಂತು ಇದನ್ನ ತೋರಿಸಿದ್ದಕ್ಕೆ ಇನ್ನೂ ಜಾಸ್ತಿ ಪ್ರಚಾರ ಮಾಡಿ ಅಂತ ವಿನಂತಿ ಮಾಡಿಕೊಂಡು ಇನ್ನೊಮ್ಮೆ ಅಕ್ಕ ಪಡೆಗೆ ಶುಭಾಶಯವನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಬೀದರ್ ಜಿಲ್ಲೆಯ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಇನ್ನೊಮ್ಮೆ ಧನ್ಯವಾದ ಹೇಳ್ತೀನಿ.